ಶಿವರಾಮ್ ಕಾರಂತ ಬಡಾವಣೆ ಏನಾಗಿದೆ ಸರ್? ಇವರ ಯೋಗ್ಯತೆಗೆ ಈ ಸರ್ಕಾರಕ್ಕೆ ಕನಿಷ್ಠ ಏನಾದ್ರೂ ಪಾಪ ಪ್ರಜ್ಞೆ ಇದ್ರೆ ಇವತ್ತು ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ಇವತ್ತೇ ಇವರೇನು ಅಕ್ವಿಷನ್ ಮಾಡಿದ್ರು, ಇವತ್ತವರೆಗೂ ಸಹ ಯೋಜನೆ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ. ಇವತ್ತು ಸಹ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ಗಳು ಪೆಂಡಿಂಗ್ ಇದಾವೆ. ಆ ಯೋಜನೆ ಮಾಡಕ್ ಆಗದೆ ಇರ್ತಕ್ಕಂಥವರು ಈ ಸರ್ಕಾರ ಈಗಾಗಲೇ ನೀವು ಅರ್ಕಾವತಿ ಬಡಾವಣೆ ಅದೇ ರೀತಿ ಮಾಡಿದ್ರಿ, ಶಿವರಾಮ್ ಕಾರಂತ ಬಡಾವಣೆ ಅದೇ ರೀತಿ ಮಾಡಿದ್ರಿ, ಅದ್ಯಾವುದೋ ಯೋಜನೆ ಕಂಪ್ಲೀಟ್ ಆಗ್ಲಿಲ್ಲ. ಈಗಾಗಲೇ ನೀವು ರೇರಾದವರು ಏನು BDAದವ್ರಿಗೆ ಏನು ಲಿಮಿಟ್ ಮಾಡ್ತಾ ಇದ್ರು, ಅದಕ್ಕೂ ನಮ್ದು ಸಂಬಂಧ ಇಲ್ಲ ಅಂತ ಈಗಾಗಲೇ ಅವ್ರು ನ್ಯಾಯಾಲಯಕ್ಕೆ ಹೋಗಿ ಅವ್ರು ಸ್ಟೇ ತಗೊಂಡಿದ್ದಾರೆ. ರೇರಾ ಇರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಈಗ ಅವರು ಸರ್ಕಾರಿ ಅಂಗಸಂಸ್ಥೆಗಳು ಸಹ ಖಾಸಗಿಯವರು ಮಾಡಿದವರು ಇವರೇ ಮಾಡಿರ್ತಕ್ಕಂಥದ್ದು. ರೇರಾ ಇದು ಅಪ್ಲಿಕಬಲ್ ಆಗ್ಬೇಕಲ್ಲ BDAದವರು ನಮ್ಗೆ ಇದು ಅಪ್ಲಿಕಬಲ್ ಆಗಲ್ಲ ಅಂತ ಈಗಾಗಲೇ ಹೋಗಿ ಅವರು ಸ್ಟೇ ತಗೊಂಡಿದ್ದಾರೆ. ಇದು ಒಂದು ಭಾಗ. ಹಿಂದೆ ಈ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು ಇದುವರೆಗೂ ಸಹ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಾದ್ಮೇಲೆ ಈಗ ಇವರು ಕರ್ನಾಟಕ KHB ಇದೆ, BDA ಇದೆ, ಈಗ ಹಿಂದೆ BBMP ಇದ್ದೀನಿ, ಈಗ GPA ಮಾಡಿದ್ರು. ಇವರೆಲ್ಲಾ ಸಹ ಸರ್ಕಾರಿ ಸಂಸ್ಥೆಗಳು ಇದ್ರು ಸಹ ನೀವು ಸರ್ಕಾರಿ ಸಂಸ್ಥೆಯಿಂದ ಒಂದು ಯೋಜನೆ ಮಾಡ್ಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ನೀವು ಯಾವ ರೀತಿ ಮತ್ತೆ ನೀವು ಹೊಸ ಒಂದು ಈಗ ಬಿಡ್ದಿ ಟೌನ್ಶಿಪ್ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಯಾವ ಕಾರಣಕ್ಕೋಸ್ಕರ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅದು ನೀವು ಸುಮಾರು 15-16 ಸಾವಿರ ಕೋಟಿ ಆ ಪ್ರಾಜೆಕ್ಟ್ ಅಲ್ಲಿ ನೀವು ದುಡ್ಡು ಹೊಡೆಯೋ ಸ್ಕೀಮ್ ಇದೆ. ದುಡ್ಡು ಹೊಡೆಯೋ ಸ್ಕೀಮ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ದುಡ್ಡು ಹೊಡೆಯೋ ಸ್ಕೀಮ್ ನ ಮಾಡ್ಕೊಂಡು ಹೊರಟಿದ್ದೀರಿ. ನಾವು ಈಗಾಗಲೇ 21ನೇ ತಾರೀಕು ಈಗಾಗಲೇ ನಮ್ಮ ಪಕ್ಷದ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರ್ನವರ ನೇತೃತ್ವದಲ್ಲಿ, ಅಲ್ಲಿ ನಮ್ಮ ಮಾಜಿ ಶಾಸಕ ಆಗಿರ್ತಕ್ಕಂಥ ಮಂಜಣ್ಣವರ ನೇತೃತ್ವದಲ್ಲಿ ಈಗಾಗಲೇ ಪಾದಯಾತ್ರೆಯನ್ನು ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಅಲ್ಲಿನ ಎಲ್ಲ ರೈತರು ಸಹ ಹಿಂದೆ ಒಂದು ಮಾತನ್ನ ಹೇಳ್ಬಿಟ್ರು, ಅಲ್ಲಿ ರೈತರು 80% ರೈತರು ನಮಗೆ ಒಪ್ಪಿಗೆ ಕೊಟ್ಟಿದ್ದಾರಂತ. ಅವರು ನಮ್ಮ ನಾಯಕರು ಹೇಳ್ತಾ ಇದ್ರು, ಒಂದ್ ಕೆಲಸ ಮಾಡಿ, ಪೂಜ್ಯ ದೇವೇಗೌಡರು ಸಾಹೇಬರು ಸಹ ಹೇಳಿದ್ರು, 80% ರೈತರು ಒಪ್ಪಿಗೆ ಕೊಟ್ಟಿದ್ರೆ ದಯಮಾಡಿ ಮಾಧ್ಯಮದವರು, ಸರ್ಕಾರದ ಪ್ರತಿನಿಧಿಗಳು ತಾವು ಸಹ ಬನ್ನಿ, ನಿಮ್ ಜೊತೆ ನಾವು ಏನಿವತ್ತು 9 ಹಳ್ಳಿಗಳಲ್ಲಿ ನೀವೇನಿವತ್ತು ಅಕ್ವಿಷನ್ ಮಾಡಿದಿರಿ, ನಾವು ಹೋಗೋಣ. 80% ರೈತರು ಏನಾದ್ರು ನಿಮ್ಗೆ ಒಪ್ಪಿಗೆ ಸೂಚಿಸ್ಬಿಟ್ರೆ ನಾವು ನಿಮ್ ಪರ ನಿಲ್ತೀವಿ ಅಂತ ಹೇಳಿದ್ರು. ಬರ್ಬೇಕಲ್ಲ, ವಾಸ್ತವಾಂಶ ಚೆಕ್ ಮಾಡ್ಬೇಕಾದ್ರೆ ಇವತ್ತೇನು ಮಾಧ್ಯಮದವ್ರು ತಾವಿದ್ದೀರಿ, ನಿಮ್ ಮುಂದೆ ಯಾರು ಸುಳ್ಳು ಹೇಳಕ್ ಆಗೋದಿಲ್ಲ. ತಮ್ಮ ನೇತೃತ್ವದಲ್ಲಿ ನಮ್ಮ ನಾಯಕರು ಬರ್ತಾರೆ, ಅವರು ಬರಲಿ, ಬನ್ನಿ ಸರ್ಕಾರದ ಪ್ರತಿನಿಧಿಗಳು ಇವತ್ತೇನ ಯೋಜನೆ ಪರವಾಗಿ ನಿಂತಿದ್ದಾರಲ್ಲ ಅವರೆಲ್ಲ ಬರಲಿ, ಅಲ್ಲಿ ವಾಸ್ತವಾಂಶನ ರಿಯಾಲಿಟಿ ಚೆಕ್ ಆಗ್ಲಿ ರಿಯಾಲಿಟಿ ಚೆಕ್. ಹಾಗಾಗಿ ಇದರಲ್ಲಿ ಸರ್ಕಾರದ ಅಂಗಸಂಸ್ಥೆಗಳು ಇವೆಲ್ಲ ಇದ್ರು ಸಹ ಇವೆಲ್ಲರನ್ನು ಬಿಟ್ಟು ಸಹ ಹಾಗಾದ್ರೆ ನೀವು ಈ ಸರ್ಕಾರ ಇವತ್ತೇನು ನೀವು GPA ಇವೆಲ್ಲ ಇವತ್ತು BDA KHB ಹೌಸಿಂಗ್ ಬೋರ್ಡ್ ಇವೆಲ್ಲ ಏನಿದಾವಲ್ಲ, ಇವ್ರಿಗೆ ಒಂದು ಯೋಜನೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತಂದ್ಮೇಲೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಆ ಸಂಸ್ಥೆಗಳನ್ನ ಮುಚ್ಚಿಬಿಡಿ. ಅದಕ್ಕೆ ಯಾಕೆ ಬೇಕು 1 ಜನ IAS ಅಧಿಕಾರಿಗಳು, ಯಾಕೆ ಬೇಕು ಅದಕ್ಕೆ KS ಅಧಿಕಾರಿಗಳು, ಅದಕ್ಕೆ ಯಾಕೆ ಬೇಕು MDಗಳು? ದಯಮಾಡಿ ಈ ಸಂಸ್ಥೆಗಳನ್ನ ಮುಚ್ಚಿಬಿಡಿ. ನೀವು ಯಾರಿಗೆ ಖಾಸಗಿ ಅವ್ರಿಗೆ ಕೊಡ್ತಾ ಇದ್ದೀರಲ್ವಾ, ದಯಮಾಡಿ ಖಾಸಗಿ ಅವ್ರಿಗೆ ನೀವು ಕೊಟ್ಬಿಡಿ. ಅವಾಗ ಇವೆಲ್ಲ ಮುಚ್ಚಿಬಿಡಿ. ಏನಕ್ಕೆ ಬೇಕು ಸರ್ಕಾರಿ ಅಂಗ ಸಂಸ್ಥೆಗಳು? ಅವ್ರಿಗೆ ಯಾವ ನಾಟ್ ಎಲಿಜಿಬಲ್, ಅವ್ರಿಗೆ ಕೆಪಾಸಿಟಿ ಇಲ್ಲವಲ್ಲ ಸರ್, ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ಈ ಸಂಸ್ಥೆಗಳನ್ನ ದಯಮಾಡಿ ಮುಚ್ಚಿ ನೀವು ಎಲ್ಲ ಖಾಸಗಿ ಅವ್ರಿಗೆ ಕೊಡ್ಬೋದಲ್ವಾ? ಹಾಗಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ನಾವು ರೈತರ ಪರ, ನಾವು ಏನು ರೈತರು ಇವತ್ತು ಅಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಪರವಾಗಿ ನಮ್ಮ ಪಕ್ಷ, ನಮ್ಮ ಪಕ್ಷದ ನಾಯಕರು ಆ ರೈತರ ಪರವಾಗಿ ಹೋರಾಟಕ್ಕೆ ನಾವೇನ್ ಹಿಡಿದಿದ್ದೀವಿ, ಇದನ್ನ ಲಾಜಿಕಲ್ ಎಂಡಿಗೆ ತಗೊಂಡೋಗ್ತೀವಿ. ಯಾವ ಕಾರಣಕ್ಕೂ ನಾವು ಈ ಯೋಜನೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಅಲ್ಲಿ ಯಾವ ರೀತಿ ಹೋರಾಟಕ್ಕೂ ನಾವು ಸಿದ್ಧ, ಏನು ಬೇಕಾಗಿದ್ರು ಆಗ್ಬೋದು. ಈ ಸರ್ಕಾರ ಏನು ಮಾಡಿದ್ರು ಸಹ, ಇವರ ದಬ್ಬಾಳಿಕೆ, ಇವರು ಏನೇ ಮಾಡಿದ್ರು ಸಹ, ಏನು ಪೊಲೀಸ್ ಇಟ್ಕೊಂಡು ಇವತ್ತೇನಾದ್ರು ದಬ್ಬಾಳಿಕೆ ಮಾಡ್ತೀರಿ ಅಂತಂದ್ರೆ ನಾವು ಎಲ್ಲದಕ್ಕೂ ಸಹ ಸಿದ್ಧವಾಗಿದ್ದೀರಿ. ರಕ್ತ ಕ್ರಾಂತಿ ಆಗ್ತದೆ. ನಾನು ಹೇಳ್ತಾ ಇದ್ದೇನೆ, ಬಿಡದಿಯಲ್ಲಿ ಈ ಯೋಜನೆಯನ್ನು ಏನಾದ್ರೂ ಇವರು ಮಾಡ್ಲೇಬೇಕು ಅಂತ ಹೋದ್ರೆ ರಕ್ತ ಕ್ರಾಂತಿ ಆಗ್ತದೆ. ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಹಿಂದೆ ತಾವೆಲ್ಲ ನೋಡಿದಿರಿ, ಕುಮಾರಣ್ಣವ್ರ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಪೋಸ್ಟರ್ನ ಹಂಚಿದ್ರು. ನಾನು ಇಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ನಾನು ಹೇಳಿದ್ದೆ,
ಅವ್ರು ಯಾರು ಅಂತ. ಆದ್ರೆ ಇದುವರೆಗೂ ಸಹ ಅವ್ರ ಮೇಲೆ ನಾವು ದೂರನ್ನು ಸಹ ಕೊಟ್ಟಿದ್ವಿ, FIR ಮಾಡಿದ್ರು, ಆದ್ರೆ ಯಾವುದೇ ಕ್ರಮ ತಗೊಂಡ್ಲಿಲ್ಲ. ಆದ್ರೆ ನಾನು ಹೇಳ್ತಕ್ಕಂಥದ್ದು ನಮಗೂ ಬರುತ್ತೆ ಪೋಸ್ಟ್ ಹಂಚೋದು, ನಾವು ಅವಹೇಳನಕಾರಿ ಮಾಡಿ ಪೋಸ್ಟ್ ಹಂಚಬಹುದು, ಆದ್ರೆ ನಮ್ಮ ಸಂಸ್ಕೃತಿ ಅದಲ್ಲ. ಈಗಾಗಲೇ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಯಾರ್ದಾದ್ರೂ ಒಪ್ಪಿಗೆ ಇಲ್ಲ ಅಂತಂದ್ರೆ ಅವ್ರದ್ದೇನಾದ್ರೂ ಒಂದು ಈ ರೀತಿ ಪೋಸ್ಟರ್ ಅಥವಾ ಫೋಟೋನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅವ್ರ ಮೇಲೆ ಕೂಡಲೇ FIR ಮಾಡಬೇಕು ಅಂತ ಹೇಳಿ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಈಗಾಗಲೇ ಒಂದು ಆದೇಶವನ್ನ ಮಾಡಿದ್ದಾರೆ.